ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್ ನ್ಯೂಜೆ ಚಾನಲ್. ಒಬ್ಬ ವ್ಯಕ್ತಿ ಜೈಲಿನಲ್ಲಿದ್ದವನು ಒಂದು ಕಾರನ್ನು ಕಂಡುಹಿಡಿತಾನೆ. ಆ ಕಾರು ಪ್ರಪಂಚದಾದ್ಯಂತ ತುಂಬಾ ಫೇಮಸ್ ಆಗುತ್ತೆ ಮತ್ತು ತುಂಬಾ ಪಾಪ್ಯುಲಾರಿಟಿನ ಹೊಂದ್ಕೊಳ್ಳುತ್ತೆ. ಆ ಕಾರಿನ ಬಗ್ಗೆ ಇವತ್ತೊಂದು ನಿಮಗೆ ಸ್ಟೋರಿನ ನಾನು ತಿಳಿಸ್ಕೊಡ್ತೀನಿ. ತುಂಬ ಜನದ ಒಂದು ಫೇವ್ರೆಟ್ ಕಾರ್ ಕೂಡ ಆಗಿರ್ಬೋದು. ಇನ್ನೂ ಎಷ್ಟೋ ಜನ ಈ ಕಾರ್ನ ನೋಡಿರ್ತೀರ, ಇನ್ನು ಕೆಲವರು ನೋಡಿರೋದಿಲ್ಲ. ಇನ್ನು ಕೆಲವರಿಗೆ ಈ ಕಾರಿನ ಒಂದು ಸ್ಟೋರಿ ಕೂಡ ಗೊತ್ತಿರಲ್ಲ, ಈ ಕಾರ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ಗಂಟ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದೊಳಗೆ ಹೋಗೋಣ. Try to play but you're never gonna beat me. Look the other way, what I'm doing. ಒಂದು ಹವಾಮಾನ ಒಂದು ವ್ಯಕ್ತಿಯನ್ನು ಹೇಗೆ ಬದಲಾಯಿಸುತ್ತೆ ಅಂತ ಇವರನ್ನು ನೋಡಿಯೇ ಕಲಿಬೇಕು. ಮೇ ಬಿ ತುಂಬ ಜನಕ್ಕೆಲ್ಲ ಹವಾಮಾನ ಅನ್ನೋದು ಆಗಿರುತ್ತೆ. ಸೊ ಹವಾಮಾನಕ್ಕೆ ತುಂಬ ಜನ ಸೇಡು ತೀರಿಸ್ಕೊಳ್ಳೋದ್ರಲ್ಲಿ ಇರ್ತೀರ, ಆದರೆ ಸಫಲತೆಯಿಂದ ಉತ್ತರನ ಕೊಡೋದು ಹೇಗೆ ಅಂತ ಇವರು ಜಗತ್ತಿಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದರೆ, ಇವತ್ತು ವಿಶ್ವವಿಖ್ಯಾತದಲ್ಲೇ ತುಂಬ ಫೇಮಸ್ ಆಗಿರೋಂಥ ಒಂದು ಕಾರು, ಲ್ಯಾಂಬೋರ್ಗಿನಿ ಕಾರ್ ಬಗ್ಗೆ ಒಂದು ಸಕ್ಸಸ್ ಸ್ಟೋರಿನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ಫೆರಾಸಿಯಾ ಲ್ಯಾಂಬೋರ್ಗಿನಿ ಇವ್ರ ಹೆಸರು. ಇವ್ರು ಬಂದುಬಿಟ್ಟು ಜನಿಸಿದ್ದು ಇಟಲಿಯಲ್ಲಿ 1916 ಏಪ್ರಿಲ್ 28ರಲ್ಲಿ ಜನಿಸ್ತಾರೆ. ಇವರೊಂದು ಸಾಧಾರಣ ರೈತ ಕುಟುಂಬದಲ್ಲಿ ಜನಿಸ್ತಾರೆ. ಅವರು ತಂದೆ ತಾಯಿ ಬಂದು ದ್ರಾಕ್ಷಿ ಕೃಷಿಯನ್ನೇ ಅವಲಂಬಿಸಿರ್ತಾರೆ. ದ್ರಾಕ್ಷಿ ಕೃಷಿಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವರ ತಂದೆ ದ್ರಾಕ್ಷಿಯಲ್ಲಿ ವೈನ್ ಕೂಡ ತಯಾರಿಸ್ತಾ ಇರ್ತಾರೆ. ಮತ್ತು ಮಗನಿಗೆ ಈ ವೈನ್ ಹೇಗೆ ಮಾಡೋದು ಅಂತ ಕೂಡ ಕಲಿಸ್ತಾರೆ. ಆದರೆ ಮಗನಿಗೆ ಈ ದ್ರಾಕ್ಷಿ ಕೃಷಿ ಮೇಲೆ ಆಗಲಿ ಈ ವೈನ್ ಮಾಡೋದ್ರ ಮೇಲೆ ಆಗಲಿ ಇಂಟ್ರೆಸ್ಟ್ ಇರೋದಿಲ್ಲ. ಇವರಿಗೆ ಮೆಕ್ಯಾನಿಸಮ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಹೀಗಾಗಿ ಏನು ಮಾಡ್ತಾರೆ, ಈ ಹೊಲದಲ್ಲಿ ಯೂಸ್ ಮಾಡುವಂಥ ಯಂತ್ರೋಪಕರಣಗಳು, ಟಿಲ್ಲರ್ ಆಗಿರ್ಬೋದು, ಟ್ಯಾಕ್ಟರ್ ಆಗಿರ್ಬೋದು, ಇದನ್ನು ರಿಪೇರಿ ಮಾಡೋದನ್ನು ತುಂಬಾ ಇಂಟ್ರೆಸ್ಟಿಂದ ಕಲಿತಾರೆ. ಮತ್ತು ಇವನ ಇಂಟ್ರೆಸ್ಟ್ನ ನೋಡಿಬಿಟ್ಟು ಅವರ ತಂದೆ ಏನು ಮಾಡ್ತಾರೆ ಅಂತೇಳಿದರೆ, ಒಂದು ಮೆಕ್ಯಾನಿಸಮ್ ಕಾಲೇಜಿಗೆ ಸೇರಿಸ್ತಾರೆ. ಅಲ್ಲಿ ಪದವಿಯನ್ನು ಕಂಪ್ಲೀಟ್ ಮಾಡಿ ಮತ್ತು ಅಲ್ಲಿಂದ ಒಂದು ಕವಲಿಯರ್ ರಿಂಗ್ ಅನ್ನೋ ಕಂಪನಿಯಲ್ಲಿ ಸೇರಿಕೊಳ್ತಾರೆ. ಅಲ್ಲಿ ಸೇರಿ ಆಗ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ತಾ ಫುಲ್ ಕೆಲಸಗಳನ್ನು ಕಲಿತು ಕಂಪನಿಯನ್ನು ಸೇರಿಕೊಳ್ತಾರೆ. ಈ ಕಂಪನಿಯಲ್ಲಿ ಆರ್ಮಿ ವಾಹನಗಳನ್ನೆಲ್ಲ ರಿಪೇರಿ ಮಾಡ್ತಾ, ಹಾಗೆ ರಿಪೇರಿ ಮಾಡೋದು ತುಂಬ ಇಂಟ್ರೆಸ್ಟಲ್ಲಿ ಕಲಿತು ಅದರಲ್ಲಿ ಮೇಲುಗೈನ ಸಾಧಿಸ್ತಾರೆ. ಅದಾದ ಮೇಲೆ ಇಟಲಿಯ ಒಂದು ಆರ್ಮಿಯಲ್ಲಿ, ಏರ್ಫೋರ್ಸಲ್ಲಿ ಸೇರಿಕೊಳ್ತಾರೆ. ಸೇರಿಕೊಂಡು ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮತ್ತು ಇವರು 2ನೇ ವಿಶ್ವಯುದ್ಧದ ಸಮಯದಲ್ಲಿ ಆಗ ಇಟಲಿಯನ್ನು ಬಂದು ಜರ್ಮನ್ ವಶಪಡಿಸಿಕೊಳ್ತಾರೆ. ಅಂತೇಳಿದರೆ ಇವರು ಹುಟ್ಟಿದ ಪ್ರದೇಶ ಅಂತ ಇರುತ್ತಲ್ಲ, ಆ ಜಾಗನ ಫುಲ್ ಜರ್ಮನಿ ಆರ್ಮಿ ಬಂದುಬಿಟ್ಟು ಎಲ್ಲವನ್ನು ಇವರ ಆಡಳಿತಕ್ಕೆ ತಗೊಳ್ಳುತ್ತೆ. ಆಗ ತಗೊಳ್ಳುವಾಗ ತುಂಬ ಜನನ ಬಂಧನ ಮಾಡ್ತಾರೆ. ಆ ಬಂಧನ ಮಾಡಿದ್ರಲ್ಲಿ ಇವರು ಕೂಡ, ಫೆರಾಸಿಯಾ ಲ್ಯಾಂಬೋರ್ಗಿನಿ ಕೂಡ ಒಬ್ಬರಾಗಿರ್ತಾರೆ. ಇವರನ್ನು ಸಾಧಾರಣ ಮಟ್ಟಿಗೆ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಕೈದಿಯನ್ನು ಆಗ ಬಂಧನ ಮಾಡುವಾಗ ಒಂದು ಕೈದಿಯನ್ನು ಯಾವ ರೀತಿ ನಡೆಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸಾಧಾರಣ ಎಲ್ಲ ನೋಡಿ ತಿಳ್ಕೊಂಡಿರ್ತೀರ. ಸೊ ಇವ್ರಿಗೂ ಕೂಡ ಅದೇ ಥರ ಟಾರ್ಚರ್ ಎಲ್ಲ ಕೊಟ್ಟು ಮಾಡಿರ್ತಾರೆ. ಸೊ ಇದಾದ ಮೇಲೆ ಆ ಜೈಲಲ್ಲಿ ಸಮೇತ ಅವರ ಮೆಕ್ಯಾನಿಸಮ್ ಸ್ಕಿಲ್ನ ಬಿಟ್ಟಿರೋದಿಲ್ಲ. ಅಲ್ಲೂ ಜೈಲಲ್ಲಿ ಇದ್ದುಕೊಂಡು ಅವರ ಆರ್ಮಿ ವಾಹನಗಳನ್ನಾಗಲಿ ಮತ್ತು ಲಾರಿಗಳನ್ನಾಗಲಿ, ಈ ಗಾಡಿಗಳನ್ನು ಎಲ್ಲವನ್ನೂ ಕೂಡ ಅವರೇ ಸ್ವತಃ ರಿಪೇರಿ ಮಾಡ್ತಾಯಿದ್ರು. ಈ ರಿಪೇರಿ ಮತ್ತೆಲ್ಲ ರೆಡಿ ಮಾಡಿ ಎಲ್ಲ ಆಗ್ತಾಯಿತ್ತು. ಇದನ್ನು ಅಲ್ಲಿಯ ಜರ್ಮನಿ ಆರ್ಮಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವರನ್ನು ಈ ಟ್ಯಾಲೆಂಟನ್ನು ನೋಡಿಬಿಟ್ಟು ಅವರನ್ನು ಅಲ್ಲಿಂದ ಆರ್ಮಿ ಬಿಟ್ಟು ಕಳಿಸ್ತಾರೆ. ಇವರ ಜೈಲಿನಿಂದ ಹೊರಗೆ ಬಂದ ಮೇಲೆ ಒಂದಾದ ಮೇಲೆ ಒಂದು ಸಂಕಷ್ಟ ಇವರಿಗೆ ಎದುರಾಗುತ್ತೆ. ಅಂತೇಳಿದರೆ, ಇವರ ಪತ್ನಿ ಮೊದಲ ಮಗುವಿಗೆ ಜನನ ನೀಡಿ ಸತ್ತೋಗಿರ್ತಾರೆ. ಅದಾದ ಮೇಲೆ ತುಂಬಾ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿ ಸಿಲ್ಕೊಂಡಿರ್ತಾರೆ. ಹೀಗಾಗಿ ಇವರು ತಂದೆಯಿಂದ ಒಂದು ಲೆಟ್ರನ್ನ ಬರ್ತದೆ ಇವರಿಗೆ. ತಂದೆ ಆ ಥರ ಅಂತ, ನನಗೊಂದು ಟ್ಯಾಕ್ಟರ್ ಬೇಕು ಹೊಲಕ್ಕೆ, ನನಗೆ ಟ್ಯಾಕ್ಟರ್ ಒಂದು ರೆಡಿ ಮಾಡಿ ಕೊಡುವಂಥ ಒಂದು ಲೆಟರ್ ಬರೆದಾಕಿರ್ತಾರೆ. ಇವರು ಕೂಡ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ, ನಾನು ಯಾಕೆ ಒಂದು ಟ್ಯಾಕ್ಟರನ್ನು ತಯಾರಿಸಬಾರ್ದು, ನಾನೇ ಒಂದು ಸ್ವಂತ ಕಂಪನಿ ಯಾಕೆ ನಾನು ತಯಾರಿಸಬಾರ್ದು ಅಂತ ಹೇಳ್ಬಿಟ್ಟು
ಯೋಚನೆ ಮಾಡ್ತಾರೆ. ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆಗಿನ ಕಾಲದಲ್ಲಿ. ಆಗ ಇವರ ಸಹಾಯಕ್ಕೆ ನಿಂತಿದ್ದು ಇವರ ತಂದೆ ಏನು ಮಾಡ್ತಾರೆ ಅಂತೇಳಿದರೆ, ಅವರ ಜಮೀನನ್ನು ಮಾರಿ ಆ ಬೇಕಾದ ಹಣವನ್ನು ಮಗನಿಗೆ ತಂದು ಕೊಡ್ತಾರೆ. ಮಗ ಅದನ್ನು ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಲ್ಯಾಂಬೋರ್ಗಿನಿ ಟ್ರ್ಯಾಕ್ಟರ್ ಅನ್ನು ಒಂದು ತಯಾರಿಸ್ತಾರೆ. ಅಂತೇಳಿದರೆ ಆಗಿನ ಕಾಲದಲ್ಲಿ ಎಲ್ಲ ಪೆಟ್ರೋಲ್ದು ಟ್ರ್ಯಾಕ್ಟರ್ ತುಂಬಾ ಯೂಸ್ ಮಾಡ್ತಾಯಿದ್ರು. ಸೊ ಇವರು ಬಂದುಬಿಟ್ಟು ಏನು ಮಾಡಿದ್ರು ಅಂತೇಳಿದರೆ, ಎಲ್ಲ ಡೀಸೆಲ್ ಟ್ರ್ಯಾಕ್ಟರನ್ನ ಕಂಡಿಡ್ದಾದಮೇಲೆ ಟ್ರ್ಯಾಕ್ಟರ್ಗಳನ್ನ ಒಳ್ಳೆ ಮಾರುಕಟ್ಟೆಗೆ ಬಿಟ್ಟು ಅದು ತುಂಬಾ ಕ್ಲಿಕ್ ಆಗುತ್ತೆ. ಸೊ ಅಲ್ಲಿಂದ ಇನ್ನೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡಬೇಕು ಅಂತೇಳಿ, ಇನ್ನೂ ಕೂಡ ಇನ್ವೆಸ್ಟ್ ಜಾಸ್ತಿ ಇದು ಮಾಡಬೇಕು ಅಂತೇಳಿ ಅದೇ ಕಂಪನಿಯನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ. ಸೊ ದೊಡ್ಡದಾಗಿ ಮಾಡುವಾಗ ಇನ್ನೂ ಲಾಭ ಹೆಚ್ಚಾಗಿ ಬರುತ್ತೆ. ಇಟಲಿ ಫುಲ್ ಅದು ದೊಡ್ಡ ಸುದ್ದಿ ಆಗುತ್ತೆ. ಸೊ ಟ್ರ್ಯಾಕ್ಟ್ರ್ ಚೆನ್ನಾಗಿ ಸೇಲ್ ಆಗ್ತಾ ಇರ್ತದೆ. ಸೊ ಇದಕ್ಕೆ ಬೇಕಾದ ಮೆಟೀರಿಯಲ್ ಬೇಕಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತೇಳಿದರೆ, ಎರಡನೇ ವಿಶ್ವಯುದ್ಧದಲ್ಲಿ ಯುದ್ಧ ಮುಗಿದ ಮೇಲೆ ಅಲ್ಲಿ ಉಳಿದ ಈ ಹೆಲಿಕಾಪ್ಟರ್ ಆಗಲಿ ಅವ್ರದ ಹಳೆ ಗಾಡಿಗಳನ್ನು ಆ ತಗಡುಗಳನ್ನೆಲ್ಲ ತೆಗೆದು ಇವರು ಟ್ರ್ಯಾಕ್ಟರ್ನ ತಯಾರಿಸಿ ಮಾರುಕಟ್ಟೆಗೆ ಬಿಡ್ತಾರೆ. ಸೊ ಇದಾದ ಮೇಲೆ ಇವರಿಗೆ ಚಂದ ಲಾಭ ಅಂತೇಳಿದರೆ ಒಳ್ಳೆ ಲಾಭವೇ ಬರುತ್ತೆ ಇವರ ಈ ಲ್ಯಾಂಬೋರ್ಗಿನಿ ಟ್ರ್ಯಾಕ್ಟರ್ಗಳಿಗೆ. ಆ ಲಾಭದಲ್ಲಿ ಒಂದು ಕಾರನ್ನು ಖರೀದಿ ಮಾಡ್ತಾರೆ. ಇಲ್ಲೇ ಅವರಿಗೆ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಶುರುವಾಗೋದು. ಆ ಫೆರಾರಿ ಕಾರನ್ನು ತಗೊಂಡು ಬಂದ ಮೇಲೆ ಕಾರನ್ನು ಖರೀದಿ ಮಾಡ್ತಾರೆ. ಇವ್ರ ಹತ್ರ ಆಗಿನ ಕಾಲದಲ್ಲಿ ಯಾವುದೆಲ್ಲ ಲಕ್ಸುರಿ ಕಾರುಗಳಿದ್ದವೋ ಅದನ್ನೆಲ್ಲ, ಆ ಕಾರಿನ ಕಲೆಕ್ಷನ್ ಎಲ್ಲ ಕೂಡ ಅವ್ರ ಹತ್ರ ಇರುತ್ತೆ. ಅಂದರೆ ಬೆನ್ಸ್ ಆಗಿರ್ಬೋದು, ಆಡಿ ಆಗಿರ್ಬೋದು. ಆಗಿನ ಕಾಲದಲ್ಲಿ BMW ಎಲ್ಲ ತುಂಬಾ ಫೇಮಸ್ ಆದಂಥ ಕಾರುಗಳು. ಸೊ ಅದು ಕೂಡ ಅವ್ರ ಹತ್ರನೇ ಇತ್ತು. ಸೊ ಹೀಗಾಗಿ ಅವರ ಫೇವ್ರೆಟ್ ಕಾರಲ್ಲಿ ಒಂದು ಫೆರಾರಿ ಕಾರು ಕೂಡ ಒಂದಾಗಿತ್ತು. ಫೆರಾರಿ ಕಾರ್ನ GT 250 ಅನ್ನೋ ಒಂದು ಮಾಡೆಲ್ನ ಖರೀದಿ ಮಾಡ್ತಾರೆ. ಇದು ಆಗಾಗ ಅವರಿಗೆ ತೊಂದರೆ ಕೊಡ್ತಾಯಿತ್ತು. ಅಂತೇಳಿದರೆ, ಇದು ಕ್ಲಚ್ ಬಂದುಬಿಟ್ಟು ದೊಡ್ಡ ಗಾಡಿಗಳಿಗೆ ಹಾಕುವಂಥ ಒಂದು ಕ್ಲಚ್ ಆಗಿರ್ತಿತ್ತು. ಇವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಮೆಕ್ಯಾನಿಸಮ್ ಹೆಂಗೋ ಇವರಿಗೆ ಗೊತ್ತಿತ್ತು. ಅಂತೇಳಿದರೆ ಇವರು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ತನ್ನ ಗಾಡಿಯನ್ನು ಇವರೇ ರಿಪೇರಿ ಮಾಡ್ಕೊಳ್ತಾಯಿದ್ರು. ಇದಂದರೆ ಬೇರೆ ಗ್ಯಾರೇಜ್ಗಳಿಗೆ ಹೋಗ್ತಾಯಿತ್ತಿಲ್ಲ, ಸ್ವತಃ ಇವರೇ ರಿಪೇರಿಯನ್ನು ಮಾಡ್ತಿದ್ರು. ಹಾಗೆ ಇವರು ಕ್ಲಚ್ ಸಮಸ್ಯೆಯಿಂದಾಗಿ ಬಿಚ್ಚಿ ನೋಡಬೇಕಾದ್ರೆ ಅವರಿಗೆ ದೊಡ್ಡ ವಾಹನದ ಕ್ಲಚ್ಚನ್ನು ಹಾಕಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಮತ್ತು ಅಲ್ಲಿಂದ ಸೀದಾ ಆ ಕಂಪ್ಲೇಂಟ್ನ ಇಟ್ಕೊಂಡು ಫೆರಾರಿ ಕಂಪನಿಗೆ ಹೋಗ್ತಾರೆ. ಫೆರಾರಿ ಕಂಪನಿಯಲ್ಲಿ ಹೋದಾಗ, ನಿಮ್ಮ ಕಾರಿನ ಕ್ಲಚ್ ಸರಿ ಇಲ್ಲ, ಈ ರೀತಿ ದೊಡ್ಡ ಗಾಡಿಯ ಕ್ಲಚ್ಚನ್ನು ಹಾಕಿದ್ದೀರಾ ಅಂತೇಳಿ ಒಂದು ಕಂಪ್ಲೇಂಟನ್ನು ನೇರವಾಗಿ ಓನರ್ಗೆ ಮಾಡ್ತಾರೆ. ಸೊ ಎಂಜೋ ಫೆರಾರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಎಂಜೋ ಫೆರಾರಿ ಬಂದುಬಿಟ್ಟು ಫೆರಾರಿ ಕಂಪನಿಯ ಓನರ್ ಆಗಿರ್ತಾರೆ. ಸೊ ಅವರು ಇವರಿಗೆ ತುಂಬಾ ಅವಮಾನ ಮಾಡ್ತಾರೆ. ಯಾವ ರೀತಿ ಅವಮಾನ ಮಾಡ್ತಾರೆ ಅಂತೇಳಿದರೆ, ಸರಿ ಇಲ್ಲದಿರೋದು ಕ್ಲಚ್ಚಲ್ಲ, ಈ ಟ್ರ್ಯಾಕ್ಟರ್ ಓಡಿಸೋರು ಕಾರು ತಗೊಬಾರೋದು, ಕಾರು ಓಡ್ಸೋಕ್ಕೆ ಬರಲ್ಲ ಅಂತೇಳಿ ತುಂಬಾ ಅವಮಾನ ಮಾಡಿ ಕಳಿಸ್ತಾರೆ. ಸೊ ಈ ಅವಮಾನಕ್ಕೆ ತಿರುಗೇಟು ಕೊಡಬೇಕಂತೇಳಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ. ಅವರು ಹೇಳ್ತಾರೆ ಅಲ್ಲೇ, ಇಡೀ ವಿಶ್ವನ ತಿರುಗಿ ನೋಡುವಂಥ ಒಂದು ಕಾರನ್ನು ನಾನು ಸೃಷ್ಟಿ ಮಾಡ್ತೀನಿ, ರೇಸ್ ಕಾರನ್ನು ಅಂಥೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಮತ್ತೆ ಬಂದು ಹಗಲು ರಾತ್ರಿ ಎಲ್ಲ ಯೋಚನೆ ಮಾಡಿ ಒಂದು ಕಾರನ್ನ ಮಾಡಲನ್ನು ತಯಾರು ಮಾಡ್ತಾರೆ. ಅಂತೇಳಿದರೆ ಫೆರಾರಿ ಕಂಪನಿಯಲ್ಲಿ ಯಾರೆಲ್ಲ ಹಳೆ ಮೆಕ್ಯಾನಿಕ್ಗಳಿದ್ದರೋ ಎಲ್ಲ ರಿಟೈರ್ಡ್ ಆದವ್ರನ್ನ, ಅಂಥವ್ರನ್ನ ತಂದು ಇವರು ಈ ಲ್ಯಾಂಬೋರ್ಗಿನಿ ಕಾರನ್ನು ಸೃಷ್ಟಿ ಮಾಡ್ತಾರೆ. ಇವರು ಸೃಷ್ಟಿ ಮಾಡಿ ಇಡೀ ಪ್ರಪಂಚನೇ ತಿರುಗಿ ನೋಡುವಂಥ ಒಂದು ಮೆಚ್ಚುಗೆಗೆ ಪಾತ್ರವಾದಂಥ ಒಂದು ಕಾರನ್ನು ಮೊದಲು ರಿಲೀಸ್ ಮಾಡ್ತಾರೆ. GTI 350 ಕಾರನ್ನು ಲ್ಯಾಂಬೋರ್ಗಿನಿ ಹೆಸರನ್ನು ಇಡ್ತಾರೆ. ಕ್ಯೂರಿನ್ ಮೋಟಾರ್ ಪ್ರದರ್ಶನದಲ್ಲಿ ಈ ಕಾರನ್ನು ಕೂಡ ಪ್ರದರ್ಶನಕ್ಕೆ ಇಡ್ತಾರೆ. ಆದರೆ ಈ ಕಾರು ತುಂಬಾ ಫೇಮಸ್ ಆಗುತ್ತೆ, ತುಂಬಾ ಜನಪ್ರಿಯವಾಗಿ ಈ ಕಾರು ಹೊರಬರುತ್ತೆ. ಅದಾದ ಮೇಲೆ ಇನ್ನೊಂದು ಮಾಡೆಲ್ನ ಕಂಡುಹಿಡಿತಾರೆ, GT 400 ಅಂತ ಕಾರನ್ನು ಕಂಡುಹಿಡಿತಾರೆ. ಮತ್ತು ಇನ್ನೊಂದು ನ್ಯೂರಾಬಿ 400 GT ಅಂತ ಹೇಳ್ಬಿಟ್ಟು ಒಂದು ಕಾರನ್ನು ಕಂಡುಹಿಡಿತಾರೆ. ಇವರು ಕಂಡುಹಿಡಿದ ಕಾರಲ್ಲಿ ಈ ನ್ಯೂರಾಬಿ 400 ಕಾರ್ ಮಾತ್ರ ತುಂಬ ಜನಪ್ರಿಯವಾಗುತ್ತೆ ಮತ್ತು ಸೂಪರ್ ಕಾರನ್ನು ಪಟ್ಟಗಿಟ್ಟಿಸಿಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಒಂದು ಅವಮಾನಕ್ಕೊಳಗಾದ ವ್ಯಕ್ತಿ ಈ ಕಾರನ್ನು ತರಲಿಕ್ಕೆ ಸಾಧ್ಯವಾಯಿತು. ಅವತ್ತು ಅವರ ಅವಮಾನ ಆಗಿಲ್ಲ ಅಂತೇಳಿದರೆ ಈ ವಿಶ್ವಕ್ಕೆ ಈ ಕಾರನ್ನ ಸಿಗ್ತಾ ಇರಲಿಲ್ಲ ಅಂತ ಅನ್ಕೋಬೋದು. ಯಾಕೆಂತೇಳಿದರೆ ಇವರ ಶ್ರಮ ಅಷ್ಟರ ಮಟ್ಟಿಗಿತ್ತು. ಸೊ ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದರೂ ಕೂಡ ನೀವು ಅವರಿಗೆ ಹೇಗೆ ತಿರುಗೇಟು ಕೊಡಬೇಕಂತ ಗೊತ್ತಾಗಿರ್ಬೋದು. ಸಾಧಾರಣ
ಎಲ್ಲರೂ ಸೇಡ್ ತೀರಿಸ್ಕೋಬೇಕು ಆ ರೀತಿಯೆಲ್ಲ ಥಿಂಕ್ ಮಾಡ್ತಾರೆ. ಆದರೆ ಆ ರೀತಿ ಮಾಡಬಾರ್ದು. ಸೊ ಅವರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ನಾವು ಈ ಫೆರಸಿಯ ಲ್ಯಾಂಬೋರ್ಗಿನಿಯವ್ರನ್ನ ನೋಡಿ ಕಲ್ತ್ಕೋಬೋದು. ಸೊ ನಿಮ್ಮಲ್ಲಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಇನ್ನು ಮುಂದೆ ವೀಡಿಯೋಗಳು ಸ್ವಲ್ಪ ಲೇಟ್ ಆಗ್ಬೋದು. ಸೊ ಆದಷ್ಟು ನಾನು ವೀಡಿಯೋನ ಕೊಡಲಿಕ್ಕೆ ನೋಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.